ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಲೈಫ್ ಸೆಟ್ಲ್ ಆಗ್ತಿದೆಯಾ? ಆದ್ರೆ ನಿಮ್ಮ ಲೈಫ್ ಇನ್ನೂ ಸೆಟ್ಲ್ ಆಗ್ತಿಲ್ವಾ? ಹಾಗಾದ್ರೆ ಖಂಡಿತ ಈ ವಿಡಿಯೋ ನಿಮಗಾಗಿ. ಕೊನೆಯವರೆಗೂ ಈ ವಿಡಿಯೋವನ್ನ ವೀಕ್ಷಿಸಿ. ಬಾಸ್, ಯು ಆರ್ ಫೈಟಿಂಗ್ ವಿತ್ ಎ ರಾಂಗ್ ಬ್ಯಾಟಲ್. ನಾವೆಲ್ಲ ಮಾಡೋ ದೊಡ್ಡ ತಪ್ಪು ಏನ್ ಗೊತ್ತಾ? ನಮ್ಮ ಬಿಹೈಂಡ್ ದ ಸೀನ್ಸ್ ನ ಬೇರೆಯವರ ಹೈಲೈಟ್ ರೀಲ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ ನಮ್ಮ ಎದುರಲ್ಲಿ ಎಲ್ಲರೂ ಖುಷಿಯಾಗಿರೋರ್ ತರ ಕಾಣ್ತಾರೆ, ಆದ್ರೆ ಅವರು ಖುಷಿಯಾಗಿರೋಲ್ಲ. ರಿಯಾಲಿಟಿನೇ ಬೇರೆ ಇರುತ್ತೆ. ಉದಾಹರಣೆಗೆ ಸೂರ್ಯ ಮತ್ತು ಚಂದ್ರ, ಇವರಿಬ್ರು ಕೂಡ ಮಿಂಚ್ತಾರೆ, ಹೊಳಪನ್ನ ನೀಡ್ತಾರೆ, ಬೆಳಕನ್ನ ನೀಡ್ತಾರೆ, ಆದ್ರೆ ಅವರದ್ದೇ ಆದ ಟೈಮ್ ಅಲ್ಲಿ. ತಿಳ್ಕೊಳ್ಳಿ, ನಿಮ್ಮ ಟೈಮ್ ಇನ್ನು ಬಂದಿಲ್ಲ ಅಷ್ಟೇ. ಸ್ನೇಹಿತರೆ, ನಿಮಗೆ ಗೊತ್ತಾ, ಒಬ್ಬ ಬಸ್ ಕಂಡಕ್ಟರ್ ಮಗ ಈಗ ಒಬ್ಬ ಪ್ಯಾನ್ ಇಂಡಿಯಾ ಹೀರೋ ಆಗಿ ಫೇಮಸ್ ಆಗಿದ್ದಾನೆ. ಆ ಹುಡುಗ ಮೊದಲು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಎಲ್ಲರೂ ಆ ಹುಡುಗನಿಗೆ ಅಣಕಿಸ್ತಾ ಇದ್ರು, ನೀನೊಬ್ಬ ಹೀರೋ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ. ಆದ್ರೆ ಆ ಹುಡುಗ ಸುಮ್ಮನೆ ಕೂರ್ಲಿಲ್ಲ. ಸೀರಿಯಲ್ಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಲ್ಲಿ ಆ ಹುಡುಗ ಅಭಿನಯ ಮಾಡ್ದ. ಕೊನೆಗೆ ಅವನಿಗೆ ಊಟಕ್ಕೂ ಕೂಡ ಏನೂ ಇರ್ಲಿಲ್ಲ, ಜೇಬಲ್ಲಿ ದುಡ್ಡಿರ್ಲಿಲ್ಲ. ಆದ್ರೆ ಆ ಹುಡುಗ ಗಿವ್ ಅಪ್ ಮಾಡಿದ್ನಾ? ಇಲ್ಲ. ಆ ಹುಡುಗ ವೇಟ್ ಮಾಡ್ದ, ಕೆಲಸ ಮಾಡ್ದ. ಕೊನೆಗೆ ಇಡೀ ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿನೇ ಆ ಹುಡುಗನ್ನ ನೋಡ್ತಾ ಇದೆ. ಹಾಗಾದ್ರೆ ಯುವರ್ ಕರೆಂಟ್ ಸಿಚುವೇಶನ್ ಈಸ್ ನಾಟ್ ಯುವರ್ ಡೆಸ್ಟಿನೇಷನ್. ಸ್ನೇಹಿತರೆ, 12 ವರ್ಷಗಳ ಕಗ್ಗತ್ತಲು ಒಬ್ಬ ಬಾಲಿವುಡ್ ಹೀರೋನ ಕತೆ. ಆ ಹೀರೋ ಮೊದಲು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಅವರಿಗೆ 12 ವರ್ಷಗಳ ಕಾಲ ತುಂಬಾ ಕಷ್ಟ ಇತ್ತು. ಅವ್ರಿಗೆ ಯಾವುದೇ ಒಂದು ಒಳ್ಳೆ ರೋಲ್ ಸಿಗ್ತಿರ್ಲಿಲ್ಲ. ಒಬ್ಬ ಭಿಕ್ಷುಕನ ಪಾತ್ರ, ಒಬ್ಬ ಕಳ್ಳನ ಪಾತ್ರ, ಒಬ್ಬ ಪೊಲೀಸನ ಪಾತ್ರವನ್ನ ಅವರು ನಿರ್ವಹಿಸ್ತಾ ಇದ್ರು. ಅವರಿಗೆ ಹೊಟ್ಟೆ ತುಂಬಾ ಊಟ ಕೂಡ ಸಿಗ್ತಿರ್ಲಿಲ್ಲ. ಅವರು ವಾಚ್ಮ್ಯಾನ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಅವರ ಟ್ಯಾಲೆಂಟ್ ಮೇಲೆ ತುಂಬಾ ನಂಬಿಕೆ ಇತ್ತು. ಅದಕ್ಕೋಸ್ಕರ ಈಗ ಅವರು ಅವರ ಟ್ಯಾಲೆಂಟ್ ನಿಂದ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ, ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಅವರ ಒಂದು ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಟ್ಯಾಲೆಂಟ್ ಇದ್ರೆ ತಡ ಆಗಬಹುದಷ್ಟೇ, ಆದ್ರೆ ಸೋಲಲ್ಲ. ಲೈಫ್ ಈಸ್ ಲೈಕ್ ಮೇಕಿಂಗ್ ಪಾಪ್ಕಾರ್ನ್. ನಿಮಗೆ ಗೊತ್ತಾ, ನಾವು ಪಾಪ್ಕಾರ್ನ್ ಮಾಡಬೇಕಾದ್ರೆ ಜೋಳದ ಬೀಜಗಳನ್ನ ಹಾಕ್ತಿವಿ. ಆ ಎಲ್ಲಾ ಬೀಜಗಳು ಒಂದೇ ಸಮಯದಲ್ಲಿ ಸಿಡಿಯೋಲ್ಲ. ಕೆಲವೊಂದು ಬೀಜಗಳು 2 ನಿಮಿಷಕ್ಕೆ ಸಿಡಿದ್ರೆ, ಕೆಲವೊಂದು ಬೀಜಗಳು 3 ನಿಮಿಷಕ್ಕೆ, ಕೆಲವೊಂದು ಬೀಜಗಳು 5 ನಿಮಿಷಕ್ಕೆ ಸಿಡಿತವೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಕೊನೆಯಲ್ಲಿ ಸಿಡಿದ ಬೀಜ ಏನಾದ್ರೂ ಟೇಸ್ಟ್ ಅಲ್ಲಿ ಕಡಿಮೆ ರುಚಿನ ಹೊಂದಿರುತ್ತಾ? ನೋ. ಕೊನೆಯಲ್ಲಿ ಸಿಡಿದ ಬೀಜ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಫ್ರೆಂಡ್ಸ್ 22ಕ್ಕೆ ಜಾಬ್ ತಗೊಂಡಿರಬಹುದು, ನೀವು 26ಕ್ಕೆ ಜಾಬ್ ತಗೋಬಹುದು. ಬಟ್ ವೆನ್ ಯು ಪಾಪ್, ಮೇಕ್ ಶೂರ್ ಯು ಮೇಕ್ ನಾಯ್ಸ್. ಯಾರು ಹೇಳಿದ್ದು 25ಕ್ಕೆ ಲೈಫ್ ಮುಗಿಯುತ್ತೆ ಅಂತ? ಕೊಲೋನಿಯಲ್ ಸ್ಯಾಂಡರ್ಸ್ ತಮ್ಮ 65ನೇ ವಯಸ್ಸಿನಲ್ಲಿ KFC ಸ್ಟಾರ್ಟ್ ಮಾಡಿದ್ರು. ಮಾರ್ಕ್ ಜುಗರ್ಬರ್ಗ್ ತಮ್ಮ 23ನೇ ವಯಸ್ಸಿನಲ್ಲಿ ಬಿಲಿಯನೇರ್ ಆದ್ರು. ಎಲ್ಲರಿಗೂ ಅವರದ್ದೇ ಆದ ಟೈಮ್ ಝೋನ್ ಇರುತ್ತೆ. ಸೊಸೈಟಿ ಹಾಕಿರೋ ರೂಲ್ಸ್ ನ ತಲೆಯಿಂದ ತೆಗೆದುಹಾಕಿ. ಯು ಆರ್ ನಾಟ್ ಲೇಟ್, ಯು ಆರ್ ಜಸ್ಟ್ ಆನ್ ಯುವರ್ ಓನ್ ಟೈಮ್. ಡಿಪ್ರೆಷನ್ ಬಿಡಿ, ಡೆಡಿಕೇಶನ್ ಕೊಡಿ. ಅಳುತ್ತಾ ಕೂತ್ರೆ ಏನೂ ಬದಲಾಗಲ್ಲ. ಇವತ್ತಿಂದ ಈ 3 ಕೆಲಸ ಮಾಡಿ. ಸ್ಟಾಪ್ ಸ್ಕ್ರೋಲಿಂಗ್, ಬಿಲೀವ್ ಅಂಡ್ ಅಪ್ ಸ್ಕಿಲ್. ಸ್ಟಾಪ್ ಸ್ಕ್ರೋಲಿಂಗ್ ಅಂದ್ರೆ ಬೇರೆಯವರ ಜೀವನವನ್ನ ನೋಡಿ ಯೋಚನೆ ಮಾಡೋದನ್ನ ಹಿಂದೆ ಬಿಟ್ಬಿಡಿ. ಅಪ್ ಸ್ಕಿಲ್ ಅಂದ್ರೆ ದಿನದಲ್ಲಿ 1 ಗಂಟೆ ಆದ್ರೂ ಒಂದು ವಿಶೇಷವಾದದ್ದನ್ನ ಕಲಿಯಿರಿ. ನಂತರ ಬಿಲೀವ್ ಅಂದ್ರೆ ಕನ್ನಡಿ ಮುಂದೆ ನಿಂತು ಹೇಳಿ, ನಾನು ಸಾಧಾರಣ ಅಲ್ಲ ಅಂತ. ನೀವು ಸೋತಿಲ್ಲ, ಇನ್ನು ಬೇರ್ ಬಿಡ್ತಾ ಇದ್ದೀರಾ. ನಿಮಗೆ ಗೊತ್ತಾ ಬಿದಿರಿನ ಕತೆ? ಬಿದಿರು 5 ವರ್ಷಗಳವರೆಗೆ ಭೂಮಿಯ ಮೇಲೆ ಕಾಣಿಸೋದೇ ಇಲ್ಲ. 5 ವರ್ಷದ ನಂತರ ಅದು 90 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಇದರ ಅರ್ಥ ಏನ್ ಗೊತ್ತಾ? ನೀವು ಪಡ್ತಿರೋ ಕಷ್ಟ ವೇಸ್ಟ್ ಆಗಲ್ಲ. ದಟ್ ಈಸ್ ಯುವರ್ ಫೌಂಡೇಶನ್. ಈಗ ನಿಮ್ ಟೈಮ್ ಬಂದಿದೆ. ಆರ್ ಯು ರೆಡಿ ಟು ಗ್ರೋ? ಧನ್ಯವಾದಗಳು.